ಕಂಡವ್ರು ಹಾಸಿಗೆ ಉದ್ದಕ್ಕೆ ಮಲ್ಕ್ಯಾರ. ನಮ್ಗೇನು ತೊಂದ್ರೆ ಇಲ್ಲ. ಆದರೆ ಪ್ರತಿನಿತ್ಯ ಕೂಡ ಒಂದು ಪರಿಪಾಲನೆ ಏನಪ್ಪಾ ಅಂತಂದ್ರೆ, ನಮ್ಮ ಸಮಯ ಎಲ್ಲಿ ಪ್ರಸಾದ ಇರ್ತೈತೋ ಅಲ್ಲಿ ಇರ್ರಿ, ಎಲ್ಲಿ ವಸ್ತಿ ಇರ್ತದೋ ಅಂದ್ರೆ ಮಲಗ್ತಕ್ಕಂಥ ಸಮಯ ಎಲ್ಲಿರ್ತೈತೆ ಅಲ್ಲಿರ್ರಿ ಅಂತ ಹೇಳುತ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಹಪ್ಪನವರು ಒಂದೆರಡು ಮಾತಾಡ್ತಾರೆ, 1-2 ನಿಮಿಷ 5 ನಿಮಿಷದ ಸಮಯ ಆದಮೇಲೆ ಎಲ್ಲರೂ ಪ್ರಸಾದಕ್ಕೆ ಅಲ್ಲಿಗೆ ಹೋಗ್ರಿ. ಮತ್ತು ಪರ್ಮಿಷನ್ ಕೊಟ್ಟಾರ ಅಲ್ಲಾದ್ರೂ ಮಲಗ್ರಿ. ಅಲ್ಲಿ ಮಲಿಗೆ 2ಕ್ಕೆ 1ಕ್ಕೆ ಎದ್ದು ಹೋಗ್ಬೇಡ್ರಿ. ಯಾಕಂತಂದ್ರೆ ಅಟ್ಟಿಕಲ್ಲಿರೋದು ಒಂದು 5 ಕಿಲೋಮೀಟರ್ ಆಟ. ಅಲ್ಲಿ ಪ್ರಸಾದ ತಗೋ. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವೀಗಂಧಮತಿಗೆ ಮಂಗಳವನು. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನ ಕಲ್ಪಭೂಜಂಗೆ ಶಂಭುವಿಂಗ ಮೋದದಿಂದೆ ವಂದಿಸುವೆನು. 63 ಮಂದಿ ಶಿವಪುರಾತನರನ್ನ ನೆನೆದು ವೇದಾಹಮೇತು ಪುರುಷಂ ಮಹಾಂತಂ ಆದಿತ್ಯವರ್ಣಂ ಯೋಗೀಶನ ಸಂಪದ ಕೆನೆಯುಂಟೆ. ಯೋಗೀಶನ ಸಂಪತ್ತು ಅಂತಕ್ಕಂಥದ್ದು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಯೋಗೀಶನ ಸಂಪದ ಕೆನೆಯುಂಟೆ. ಆಹಹ ಮಿಕ್ಕ ಭೋಗಿಗಳ ಅಣ್ಣು ಸಿರಿಯ ನೋಡಹ. ನಳಿನ ಜಾಂಡವೇ ಗೇಹ ಇಳೆಯಂದೆ ಮಂಚಂ ಕುಲಶೈಲ ಮುಪದಾನಂ ಒಳವ ತಾರೆಗಳಿ ಪುಷ್ಪ ಗುಚ್ಛಗಳಾಹ. ಬ್ರಹ್ಮಾಂಡವೇ ಮನೆಯಾಗಿ ಯಾವ ಗಿರಿಯಲ್ಲಿ ಲಿಂಗವಾಗಿ ದರ್ಶನ ನೀಡಿದ ದೇವಗೆ ಕರ್ಪೂರಾರುತಿ ಬೆಳಗಿರೆ ಶ್ರೀಶೈಲ ಮಲ್ಲಿನಾಥಗೆ. ಶ್ರೀಶೈಲ ಮಲ್ಲಿನಾಥ ರೆಡ್ಡಿ ಸೊಸೆ ಮಲ್ಲಮ್ಮನ ಭಕ್ತಿಗೆ ಒಲಿದ ಮಲ್ಲಯ್ಯಗೆ. ಹೇಮರೆಡ್ಡಿ ಸೊಸೆ ಮಲ್ಲಮ್ಮನ ಭಕ್ತಿಗೆ ಒಲಿದ ಮಲ್ಲಯ್ಯಗೆ. ದಣಿದು ಮಲಗಿದ ಭಕ್ತೆಯ ಜೋಳ ಬೀಸಿ ಕರುಣಿಸಿದಾತಗೆ. ದಣಿದು ಮಲಗಿದ ಭಕ್ತೆಯ ಜೋಳ ಬೀಸಿ ಕರುಣಿಸಿದಾತಗೆ. ಕರ್ಪೂರಾರುತಿ ಬೆಳಗಿರೆ ಶ್ರೀಶೈಲ ಮಲ್ಲಿನಾಥಗೆ. ಶ್ರೀಶೈಲ ಮಲ್ಲಿನಾಥಗೆ. ಹೊರಗೆ ತೊಟ್ಟು ಚನ್ನಮಲ್ಲಿಕಾರ್ಜುನನ ಹರಸುತ ಬಂದ ಮಹಾದೇವಿಗೆ. ಹೊರಗೆ ತೊಟ್ಟು ಚನ್ನಮಲ್ಲಿಕಾರ್ಜುನನ ಹರಸುತ ಬಂದ ಮಹಾದೇವಿಗೆ. ಕೊಳದಲ್ಲಿ ಹಾರಿ ಮಲ್ಲಯ್ಯನ ಪ್ರತ್ಯಕ್ಷ ಕಂಡ ಬಾಲ ಸಿದ್ದರಾಮಗೆ. ಕೊಳದಲ್ಲಿ ಹಾರಿ ಮಲ್ಲಯ್ಯನ ಪ್ರತ್ಯಕ್ಷ ಕಂಡ ಬಾಲ ಸಿದ್ದರಾಮಗೆ. ಕರ್ಪೂರಾರುತಿ ಬೆಳಗಿರೆ ಶ್ರೀಶೈಲ ಮಲ್ಲಿನಾಥಗೆ. ಶ್ರೀಶೈಲ ಮಲ್ಲಿನಾಥಗೆ. ಶ್ರೀಶೈಲ ಮಲ್ಲಿನಾಥಗೆ. ಹರ ಓಂ ಚೈತನ್ಯಂ ಶಾಂತಂ ಶಾಶ್ವತಂ ವ್ಯೋಮಾತೀತಂ ನಿರಂಜನಂ ನಾದಬಂಧೋ ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಹರ ಓಂ ರಾಜಾಧಿರಾಜಾಯ ಪ್ರಶೇಷಾಯಿನೇ ವಯೋಂ ಶ್ರವಣಾಯ ಕುರ್ಮಹೇ ಸಮೇ ಕಾಮನ್ ಕಾಮ ಕಾಮಾಯ ಮಹೇಶ್ವರೋ ವಯೋಂ ಶ್ರವಣಾಯ ದಾವಿತ್ವೇರಾಯ ಮಹಾದೇವಾಯ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಸ್ವನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲಾತ್ರ ಸಂಚರಣಾರ್ಥಂ ಶಿವಸಾಂಬದೇ ನಮಃ. ಪಾರ್ವತಿ ಹರ ಮಹಾದೇವ. ಬ್ರಹ್ಮ ಮಲ್ಲಿಕಾರ್ಜುನ सम्राट की, सद्गुरु कर्मसेश्वर सम्राट की. शिवसांबजे नमः. पार्वती पतिश्वर महादेव. लक्ष्मी रमण हरि गोविंद हरि गोविंद.
ಜಳಕ ಮಾಡ್ಯಾನೋ ಮಲ್ಲಯ್ಯ ಜಟಗೂದಲ ಬಿಟ್ಟಗೊಂಡು ನಿಲುವಂಗಿ ತೋಟಗೊಂಡು ಜಟಗೂದಲ ಬಿಟ್ಟಗೊಂಡು ನಿಲುವಂಗಿ ತೋಟಗೊಂಡು ಮುರಗಿಯ ಬೆತ್ತ ಹಿಡದಾನೋ ಮಲ್ಲಯ್ಯ ಮುರಗಿಯ ಬೆತ್ತ ಹಿಡದಾನೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿಕೋರೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿಕೋರೋ ಮಲ್ಲಯ್ಯ ನಿಜ ಭಕ್ತಳು ಮಲ್ಲಮ್ಮ ದರ್ಶನಕ ಬಂದಾಳು ನಿಜ ಭಕ್ತಳು ಮಲ್ಲಮ್ಮ ದರ್ಶನಕ ಬಂದಾಳು ಆಕಾಶದಿ ಗಂಟಿ ನುಡಿದಾವ ಒಂದೇ ಸಮನ ಆಕಾಶದಿ ಗಂಟಿ ನುಡಿದಾವ ಒಂದೇ ಸಮನ ಹುಚ್ಚನಾದೇನಮ್ಮ ಮೆಚ್ಚಿದೆ ನಿನ್ನ ಭಕ್ತಿಗೆ ಹುಚ್ಚನಾದೇನಮ್ಮ ಮೆಚ್ಚಿದೆ ನಿನ್ನ ಭಕ್ತಿಗೆ ಏನ ಬೇಡತಿ ಬೇಡು ಎಂದಾನೋ ಮಲ್ಲಯ್ಯ ಏನ ಬೇಡತಿ ಬೇಡು ಎಂದಾನೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿಕೋರೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿಕೋರೋ ಮಲ್ಲಯ್ಯ ಏನು ಬೇಡಲಿ ತಂದೆ ಏನು ಕೇಳಲಿ ತಂದೆ ಏನು ಬೇಡಲಿ ತಂದೆ ಏನು ಕೇಳಲಿ ತಂದೆ ಹಳಸಿದ ಅಂಬಲಿ ಬೇಡಿದ್ಯೋ ಮಲ್ಲಯ್ಯ ಹಳಸಿದ ಅಂಬಲಿ ಬೇಡಿದ್ಯೋ ಮಲ್ಲಯ್ಯ ಮಣ್ಣಿನ ಪಾತ್ರೆಯೊಳಗೆ ನೈವೇದ್ಯ ಹಿಡಿದಾಳ ಮಣ್ಣಿನ ಪಾತ್ರೆಯೊಳಗೆ ನೈವೇದ್ಯ ಹಿಡಿದಾಳ ಅಮೃತವ ಮಾಡಿ ಸವಿದಾನೋ ಮಲ್ಲಯ್ಯ ಅಮೃತವ ಮಾಡಿ ಸವಿದಾನೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿಕೋರೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿಕೋರೋ ಮಲ್ಲಯ್ಯ ಹುಚ್ಚನಾದೇನಮ್ಮ ಮೆಚ್ಚಿದೆ ನಿನ್ನ ಭಕ್ತಿಗೆ ಹುಚ್ಚನಾದೇನಮ್ಮ ಮೆಚ್ಚಿದೆ ನಿನ್ನ ಭಕ್ತಿಗೆ ರಡ್ಡೀರ ಕುಲಕ ಬಡತನಿಲ್ಲೆಂದನು ಮಲ್ಲಯ್ಯ ರಡ್ಡೀರ ಕುಲಕ ಬಡತನಿಲ್ಲೆಂದನು ಮಲ್ಲಯ್ಯ ಅಕ್ಕ ಮಹಾದೇವಿ ಕದಡಿಯ ವನದಾಗ ಅಕ್ಕ ಮಹಾದೇವಿ ಕದಡಿಯ ವನದಾಗ ತಪವನ್ನು ಗೈದು ಕಂಡಾಳ ಮಲ್ಲಯ್ಯ ತಪವನ್ನು ಗೈದು ಕಂಡಾಳ
ತರುವುದರೊಳಗ ಮಠಮಾಯ ಮಲ್ಲಯ್ಯ ಬುದ್ಧಿ ತರುವುದರೊಳಗ ಮಠಮಾಯ ಮಲ್ಲಯ್ಯ ಮಲ್ಲಯ್ಯ ಸಿಗಲಿಲ್ಲ ಕೊಳದಲ್ಲಿ ಹಾರ್ಯಾನ ಮಲ್ಲಯ್ಯ ಸಿಗಲಿಲ್ಲ ಕೊಳದಲ್ಲಿ ಹಾರ್ಯಾನ ಬಾಲ ಭಕ್ತಿಗೆ ಒಲಿದು ಕೈ ಹಿಡಿದ ಮಲ್ಲಯ್ಯ ಬಾಲ ಭಕ್ತಿಗೆ ಒಲಿದು ಕೈ ಹಿಡಿದ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿಕೋರೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿಕೋರೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿಕೋ ಶ್ರೀಶೈಲದ ಮಲ್ಲಯ್ಯಗೆ ಆರತಿ ಶ್ರೀಶೈಲದ ಮಲ್ಲಯ್ಯಗೆ ಆರತಿ ಆದಿಶಕ್ತಿ ಭ್ರಮರಾಂಬೆಗೆ ಮಂಗಳಾರತಿ ಶ್ರೀಶೈಲದ ಮಲ್ಲಯ್ಯಗೆ ಆರತಿ ಶ್ರೀಶೈಲದ ಮಲ್ಲಯ್ಯಗೆ ಆರತಿ ಆದಿಶಕ್ತಿ ಭ್ರಮರಾಂಬೆಗೆ ಮಂಗಳಾರತಿ ಶ್ರೀಶೈಲದ ಮಲ್ಲಯ್ಯಗೆ ಆರತಿ ಶ್ರೀಶೈಲದ
ಶಿವನ ಜಡೆಯಲ್ಲಿ ಜನಿಸಿದ ಮೂರುತಿ ಸಂಹಾರ ಪ್ರಿಯನಿಗೆ ಶರಣಾಗತಿ. ಶಿವನ ಜಡೆಯಲ್ಲಿ ಜನಿಸಿದ ಮೂರುತಿ ಸಂಹಾರ ಪ್ರಿಯನಿಗೆ ಶರಣಾಗತಿ. ರುದ್ರ ಶಿವ ರುದ್ರ ವೀರ ಭದ್ರಗಾರತಿ. ರುದ್ರ ಶಿವ ರುದ್ರ ವೀರ ಭದ್ರಗಾರತಿ. ಬಯಲು ವೀರ ಭದ್ರಂಗೆ ಧೂಪದಾರತಿ. ಶ್ರೀಶೈಲದ ಮಲ್ಲಯ್ಯಗೆ ಆರತಿ. ಶ್ರೀಶೈಲದ ಮಲ್ಲಯ್ಯಗೆ ಆರತಿ. ಆದಿಶಕ್ತಿ ಭ್ರಮರಾಂಬೆಗೆ ಮಂಗಳಾರತಿ. ಶ್ರೀಶೈಲದ ಮಲ್ಲಯ್ಯಗೆ ಆರತಿ. ಶ್ರೀಶೈಲದ ಮಲ್ಲಯ್ಯಗೆ ಆರತಿ. ಆದಿಶಕ್ತಿ ಭ್ರಮರಾಂಬೆಗೆ ಮಂಗಳಾರತಿ. ಶ್ರೀಶೈಲದ ಮಲ್ಲಯ್ಯಗೆ ಆರತಿ. ಶ್ರೀಶೈಲದ ಮಲ್ಲಯ್ಯಗೆ ಆರತಿ. ಯಾತ್ರಾ ಮಾಡುನು ನಡಿ ಹಿಂಡ ಭಕ್ತರು ಕೂಡಿ, ಕಂಬಿ ಮಲ್ಲೈಗೆ ಬೇಡಿ ಹೋಗುನು ಎಲ್ಲರೂ ಕೂಡಿ. ಹುಟ್ಟಿ ಬಂದೊಮ್ಮೆ ನೋಡ ಶ್ರೀಶೈಲ, ಚಿನ್ನದ ಗುಡಿ ಚೆನ್ನ ಮಲ್ಲಯ್ಯ, ಬೆಲ್ಲದ ಪ್ರಿಯ ನಮ್ಮ ಮಲ್ಲಯ್ಯ. ಯಾತ್ರಾ ಮಾಡೋನು ನಡಿ ಹಿಂಡ ಭಕ್ತರ ಕೂಡಿ, ಕಂಬಿ ಮಲ್ಲಯ್ಯನ ಬೇಡಿ ಹೋಗೋನೆಲ್ಲರೂ ಕೂಡಿ. ಹುಟ್ಟಿ ಬಂದೊಮ್ಮೆ ನೋಡು ಶ್ರೀಶೈಲ, ಚಿನ್ನದ ಗುಡಿ ಚೆನ್ನ ಮಲ್ಲಯ್ಯ, ಬೆಲ್ಲದ ಪ್ರಿಯ ನಮ್ಮ ಮಲ್ಲಯ್ಯ. ದಾರಿ ಕತ್ತಲ ಕಾಡ ಅಂಜಿ ಕೆಂಬುದು ಬ್ಯಾಡ, ಕಾಯ್ತಾನ ನಾಗಲೋಟಿ ವೀರಭದ್ರ, ಪರಶಿವನ ಊರಿಗಣ್ಣ ಮಹಾರುದ್ರ. ಸಿಳ್ಳಕಾಯಿಯ ವಡಿ ಕೈಯಾಗ ಬೆತ್ತ ಹಿಡಿ, ಸಿಳ್ಳಕಾಯಿಯ ವಡಿ ಕೈಯಾಗ ಬೆತ್ತ ಹಿಡಿ. ಬೆಟ್ಟ ಏರಿ ಇಳಿಯುವ ಸಾಹಸ ಮಲ್ಲಯ್ಯನಲ್ಲಿ ಇಡು ಮನಸ. ಸಂಸಾರ ಸಾಗುವುದು ಬಲು ಸೊಗಸ, ಚಿನ್ನದ ಗುಡಿ ಚೆನ್ನ ಮಲ್ಲಯ್ಯ, ಬೆಲ್ಲದ ಪ್ರಿಯ ನಮ್ಮ ಮಲ್ಲಯ್ಯ. ಕಡಿಯ ಬಾಗಿಲ ಕಳಸ ಕಣ್ತುಂಬ ನೋಡಿ ಹರ್ಷ. ಶಿವಾಂಬಲಿ ಉಂಡಿತ್ತು ಅಂಬಲಿ ಹಳ್ಳ. ಹೇಮರಡ್ಡಿ ಮಲ್ಲಮ್ಮನ ಭಕ್ತಿ ಜೋಳ. ಮಲ್ಲಮ್ಮನ ಭಕ್ತಿ ಬಾಳ ಮಲ್ಲೈ ಕಳೆದಾನ ಗೋಳ. ಮಲ್ಲಮ್ಮನ ಭಕ್ತಿ ಬಾಳ ಮಲ್ಲೈ ಕಳೆದಾನ ಗೋಳ. ಪ್ರತ್ಯಕ್ಷ ದರ್ಶನ ಪಡೆದವಳ, ಬೇಡಿ ಪಡೆದಾಳ ರೆಡ್ಡಿ ಸಿರಿಯವರ. ಮಲ್ಲಮ್ಮನ ಹೆಸರ ಜರಾಮರ, ಚಿನ್ನದ ಗುಡಿ ಚೆನ್ನ ಮಲ್ಲಯ್ಯ, ಬೆಲ್ಲದ ಪ್ರಿಯ ನಮ್ಮ ಮಲ್ಲಯ್ಯ. ಜಾಗರಣೆ ಮಾಡೋನು ರಾತ್ರಿ ಗಂಗನ ಬಳಿಯಾಗ ಬಸ್ತಿ. ಮುಂಜಾವು ಪಾದ ಕಟ್ಟಿಲಿ ಮಹಾಪೂಜಾ, ಕಂಬಿ ಮಲ್ಲಯ್ಯಗೆ ಪಾದ ಪೂಜಾ. ಬ್ಯಾಳೆ ಕಳೆಯುಣ್ಣು ಸಾಗಿ ಭಜನ ಮಾಡುತ್ತ ಹೋಗಿ, ಬ್ಯಾಳೆ ಕಳೆಯುಣ್ಣು ಸಾಗಿ ಭಜನ ಮಾಡುತ್ತ ಹೋಗಿ. ಬೇಡುನು ವರವ ಶಿರವಾಗಿ, ಬೇಡಿದ್ದ ಕೊಡತಾನ ಟೊಂಕ ಮಲ್ಲಯ್ಯ, ಟೊಂಕು ಬಾವಿಯ ಡಂಗ ಮಲ್ಲಯ್ಯ, ಚಿನ್ನದ ಗುಡಿಯ ಚನ್ನ ಮಲ್ಲಯ್ಯ, ಬೆಲ್ಲದ ಪ್ರಿಯ ನಮ್ಮ ಮಲ್ಲಯ್ಯ.
ಭೀಮನಿಗೆ ತಾಯಿ ಮೋಹ ಕುಂತಿಗಾಗೇತಿ ದಾಹ ಪಂಚ ಪಾಂಡವರ ವನವಾಸ ಶ್ರೀಶೈಲ ದರ್ಶನ ಇತಿಹಾಸ ತಾಯಿ ವಚನಕ್ಕೆ ಮಣಿದ ಗದೆಯಿಂದ ಭೂಮಿ ಹೊಡೆದ ತಾಯಿ ವಚನಕ್ಕೆ ಮಣಿದ ಗದೆಯಿಂದ ಭೂಮಿ ಹೊಡೆದ ಭೂಗರ್ಭ ಬಾಯ್ ತೆರೆದು ನೀರ ಹರಿದ ಜಲಧಾರೆ ಭೀಮನ ಕೊಳ್ಳ ಬಲು ಚಂದ ಕುಂತಿಯ ದಾಹ ತೀರಿ ಆನಂದ ಚಿನ್ನದ ಗುಡಿ ಚೆನ್ನ ಮಲ್ಲಯ್ಯ ಬೆಲ್ಲದ ಪ್ರಿಯ ನಮ್ಮ ಮಲ್ಲಯ್ಯ ಬಂತ ಅಟಕೇಶ್ವರ ಮುಂದೆ ಶಿಖರೇಶ್ವರ ಕಲ್ಲಿನಲ್ಲಿ ತಿರುಗುವ ಬಸವೇಶ್ವರ ಕೋಡದಿ ನೋಡಿ ಕಾಣಲು ಶಿಖರ ಕಳಸ ಕಾಣಲು ಪುಣ್ಯ ಇಲ್ಲಂದ್ರ ದರ್ಶನ ಧನ್ಯ ಕಳಸ ಕಾಣಲು ಪುಣ್ಯ ಇಲ್ಲಂದ್ರ ದರ್ಶನ ಧನ್ಯ ಆಗೋದು ಪಾಪೆಲ್ಲ ಪರಿಹಾರ ಪುನರಪಿ ಮರಣಂ ಪುನರಪಿ ಜನನಂ ಸಿದ್ಧವಾಕ್ಯವಿದು ಮಲ್ಲೈ ಶರಣಂ ಚಿನ್ನದ ಗುಡಿ ಚೆನ್ನ ಮಲ್ಲಯ್ಯ ಬೆಲ್ಲದ ಪ್ರಿಯ ನಮ್ಮ ಮಲ್ಲಯ್ಯ ಮೈ ತುಂಬಿ ಹರಿದಾಳಣ್ಣ ಕೃಷ್ಣೆಯು ಬಲು ಚೆನ್ನ ಪಾತಾಳ ಗಂಗೆಯಲ್ಲಿ ಮಡಿ ಸ್ನಾನ ಕಾನೂನು ಸಾಕ್ಷಿಯ ಗಣಪತಿನ ಬ್ಯಾಳಿ ಬಸವನ ಪ್ರಾಣ ನೋಡು ಮಲ್ಲಯ್ಯನ ಬ್ಯಾಳಿ ಬಸವನ ಪ್ರಾಣ ನೋಡು ಮಲ್ಲಯ್ಯನ ಮಾಡೋನು ಗರ್ಭಗುಡಿ ದರ್ಶನ ಮಲ್ಲಿಗೆ ಪ್ರಿಯ ನಮ್ಮ ಮಲ್ಲಯ್ಯನ ಬರಪಡೆದು ಕೆಂಧೂಳಿ ಹಾಡಿದನ ಚಿನ್ನದ ಗುಡಿ ಚೆನ್ನ ಮಲ್ಲಯ್ಯ ಬೆಲ್ಲದ ಪ್ರಿಯ ನಮ್ಮ ಮಲ್ಲಯ್ಯ ಯಾತ್ರಾ ಮಾಡೋನು ನಡಿ ಹಿಂಡ ಭಕ್ತರ ಕೂಡಿ ಕಂಬಿ ಮಲ್ಲಯ್ಯನ ಬೇಡಿ ಹೋಗೋನೆಲ್ಲರೂ ಕೂಡಿ ಹುಟ್ಟಿ ಬಂದೊಮ್ಮೆ ನೋಡು ಶ್ರೀಶೈಲ ಚಿನ್ನದ ಗುಡಿ ಚೆನ್ನ ಮಲ್ಲಯ್ಯ ಬೆಲ್ಲದ ಪ್ರಿಯ ನಮ್ಮ ಮಲ್ಲಯ್ಯ ಯಾತ್ರಾ ಮಾಡುನು ನಡಿ ಹಿಂಡ ಭಕ್ತರು ಕೂಡಿ ಕಂಬಿ ಮಲ್ಲೈಗೆ ಬೇಡಿ ಹೋಗುನೆಲ್ಲರೂ ಕೂಡಿ ಹುಟ್ಟಿ ಬಂದೊಮ್ಮೆ ನೋಡ ಶ್ರೀಶೈಲ ಚಿನ್ನದ ಗುಡಿ ಚೆನ್ನ ಮಲ್ಲಯ್ಯ ಬೆಲ್ಲದ ಪ್ರಿಯ ನಮ್ಮ ಮಲ್ಲಯ್ಯ ಚಿನ್ನದ ಗುಡಿ ಚೆನ್ನ ಮಲ್ಲಯ್ಯ ಬೆಲ್ಲದ ಪ್ರಿಯ ನಮ್ಮ ಮಲ್ಲಯ್ಯ ಸಿಕ್ಕಾಪಟ್ಟಿ ಸಂಸಾರ ಚಿಂತಿ ಸಿಕ್ಕಾಪಟ್ಟಿ ಸಂಸಾರ ಚಿಂತಿ ಗುರು ಎಲ್ಲ ಲಿಂಗರ ಮರೆತು ಕುಂತಿ ಗುರು ಎಲ್ಲ ಲಿಂಗರ ಮರೆತು ಕುಂತಿ ಸಿಕ್ಕಾಪಟ್ಟಿ ಸಂಸಾರ ಚಿಂತಿ ನಿನಗ ಸಿಕ್ಕಾಪಟ್ಟಿ ಸಂಸಾರ ಚಿಂತಿ ಗುರು ಎಲ್ಲ ಲಿಂಗರ ಮರೆತು ಕುಂತಿ ಎಲ್ಲ ಲಿಂಗರ ಮರೆತು ಕುಂತಿ ಭಾಳ ಚಂದ ಸಂಸಾರ ನಿನ ಬಳಗೆಷ್ಟು ಜೋರ ಭಾಳ ಚಂದ ಸಂಸಾರ ನಿನ ಬಳಗೆಷ್ಟು ಜೋರ ಈ ಸಾಯುವಾಗ ದಿಕ್ಕಿಲ್ಲ ಹಾಕೌರು ನೀರ ಭಾಳ ಚಂದ ಸಂಸಾರ ನಿನ ಬಳಗೆಷ್ಟು ಜೋರ ನೀ ಸಾಯುವಾಗ ದಿಕ್ಕಿಲ್ಲ ಹಾಕೌರು ನೀರ
ನಿನ್ನ ಜೊತೆ ಬರುವುದಿಲ್ಲ ಯಾರ, ನಿನ್ನ ಜೊತೆ ಬರುವುದಿಲ್ಲ ಯಾರ, ನಿನಗ ತಿಳಿಬೇಕು ಇನ್ನ ಒಂದು ಚೂರ, ನಿನಗ ತಿಳಿಬೇಕು ಇನ್ನ ಒಂದು ಚೂರ. ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಜೈ ಮಂಗಳಂ ಜೈ ನಮಃ ಪಾರ್ವತೀಪತಿ ಶಿವಹರ ಮಹಾವರ ಪಾಲಿನ ಕಲ್ಪ ಕರುಣ ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪ ಕರುಣ ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪ ಕರುಣ ನೀನೆ. ಭಾದ್ರಪದ ಶುಕ್ಲದ ಚೌತಿಯೆಂದು ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯೆಂದು ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನಕ್ಕೆ ಬಾಗಿ ಕೈಯ ಮುಗಿದು, ನಿನ್ನ ಸನ್ನಿಧಾನಕ್ಕೆ ಬಾಗಿ ಕೈಯ ಮುಗಿದು, ಬೇಡುವ ಭಕ್ತರಿಗೆ ನೀ ದಯ ಸಿಂಧು, ಬೇಡಿದ ಭಕ್ತರಿಗೆ ನೀ ದಯ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪ ಕರುಣ ನೀನೇ. ಈರೇಳು ಲೋಕದ ಹನುದಿನ, ಇಹ ಪರದ ಸಾಧನೆಗೆ ನೀನೆ ಕಾರಣ. ಈರೇಳು ಲೋಕದ ಹನುದಿನ, ಇಹ ಪರದ ಸಾಧನೆಗೆ ನೀನೆ ಕಾರಣ. ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ, ನಿನ್ನ
ಸಾಧನ, ಪಾದ ಸೇವೆ ಒಂದೇ ಜನ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪ ಕರುಣ ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪ ಕರುಣ ನೀನೆ. ನಂಬಿದವರ ಪಾಲಿನ ಕಲ್ಪ ಕರುಣ ನೀನೆ. ಎಲ್ಲರಿಗೂ ಗೊತ್ತದ ಅಂದ್ರ ಇದ್ರ ಅರ್ಥ ಏನಂದ್ರೆ ನಿಮ್ಮ ಮನಸ್ಸೆಲ್ಲ ಅಲ್ಲೇ ಐತೆ ಅಂತ, ಓನ್ಲಿ ದೇಹ ಮಾತ್ರ ಬಂದಿರಿ. ನಮ್ಮ ಮನಸ್ಸು ನಮ್ಮ ಕಾರ್ಯಕ್ರಮಕ್ಕೆ ಅಜ್ಜಾರು ಕರ್ಕೊಂಡು ಹೋಗ್ಯಾರ, ಯಾವಾಗ ಅವ್ರ ಕಾರ್ಯಕ್ರಮದ ಎಲ್ಲಿ ಕೊಡ್ತಾರ, ಏನ್ ಮಾತಾಡ್ತಾರ, ಏನಿಲ್ಲ ಅಂತೇಳಿ ನಮ್ಮ ಮನಸ್ಸಿದ್ರ ನಿಮ್ಮೆಲ್ಲ ಮನಸ್ಸುಗಳು ಅಲ್ಲೇ ಅದಾವ. ಅದಕ್ಕಾಗಿ ತಾವೆಲ್ಲ ಅಲ್ಲೇ ಬಿಟ್ಟು ಬರ್ಬೇಕು. ಅದನ್ನ 365 ದಿವಸದೊಳಗ ಈ 9 ದಿವಸ ನಾವು ಪುಣ್ಯ ಗಳಿಸಕ್ ಬಂದೀವಿ. ಒಂದು ಸಿದ್ಧಾಂತ ಶಿಖಾಮಣಿಯೊಳಗ ಅಜ್ಜನವ್ರಿಗೆ ಗೊತ್ತದು. ಅದರಲ್ಲಿ ಒಂದು ಸಣ್ಣ ಚಂದ್ರಶೇಖರ ಶಿವಾಚಾರ್ಯರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ಯಜಮಾನ ಹೋಟ್ಲಕ್ಕೆ ಹೋಗಿದ್ದ. ಆ ಹೋಟ್ಲಕ್ಕೆ ಹೋದಾಗ ಮೊದಲಿಗೆ ಹೋಗಿದ್ದ ಆ ಯಜಮಾನ. ಹೋದಾಗ ಅಲ್ಲಿರುವಂತಹ ಮಾಣಿಯನ್ನು ಕರೀತಾರ, ಅಂದ್ರೆ ಸೇವಾ ಮಾಡನ್ನ ಕರೆದು ಏನೈತೆ ನಿನ್ನ ಹೋಟ್ಲದೊಳಗ ಅಂದಾಗ ಆ ಮಾಣಿಕ ಬಂದು, ಯಜಮಾನ್ರೆ ನಮ್ಮೊಳಗ ಪ್ಲೇಟ್ ಒಗ್ಗರಣೆ ಐತೆ, ಜಿಲೇಬಿ ಐತೆ, ಇಡ್ಲಿ ಐತೆ, ಸಾಂಬಾರ್ ಐತೆ, ಏನ್ ಬೇಕಾದ್ರೆ ಎಲ್ಲ ಐತೆ ಅಂತ ಹೇಳ್ತಾನೆ. ಹಾಗಾದ್ರೆ ಒಂದು ಪ್ಲೇಟ್ ಎಷ್ಟು ಅಂತ ಕೇಳಿದ್ರೆ 15 ರೂಪಾಯಿ, 20 ರೂಪಾಯಿ, ಹೀಗೆ ಹಲವು ರೀತಿಯಿಂದ ಬರ್ತಾನ. ಇದೇನಂತೇಳಿ ಜಗಳ ಆಯ್ತು ಅಂತೇಳಿ ಬಂದಾಗ, ಏನ್ರಿ ಯಜಮಾನ್ರಿ ನೀವು ಮೊದಲಿಗೆ ನಾವು ಬರ್ತಾ ಇರೋದು ಹೋಟ್ಲಕ್ಕ ಅಂತ ಕೇಳಿದಾಗ, ಹೌದ್ರಿ ಅಂತ ಹೇಳಿದ್ರು. ಇಲ್ಲಿ ಪ್ಲೇಟಿನೊಳಗಿರ್ತಕ್ಕಂಥ ತಿಂಡಿ ಮಾತ್ರ ಬೆಲೆಯೋದು, ಪ್ಲೇಟ್ಗೆಲ್ಲ. ಹಂಗ ನಾವು ಆ ತಿಂಡಿಯೊಳಗ ಆ ಪ್ಲೇಟಿನೊಳಗೆ ಏನೈತಲ್ಲ ಅದನ್ನು ಮಾತ್ರ ಊಟ ಮಾಡಬೇಕು, ಆ ಪ್ಲೇಟ್ ತಗೊಂಡು ಬರಬಾರ್ದು. ಅದೇ ರೀತಿ ಸಹ ನಮ್ಮೆಲ್ಲ ಕಷ್ಟ ಮತ್ತು ಯೋಚನೆಗಳನ್ನ ಇನ್ನೊಬ್ಬರ ನಿಂದೆ ಮಾಡೋದನ್ನ ನಮ್ಮ ಊರೊಳಗೆ ಬಿಟ್ಟು ಇಂಥ ಜ್ಞಾನವನ್ನು ಸಂಪಾದಿಸಿಕೊಳ್ಳಾಕ ಈ 9 ದಿವಸ ಆ ಅಜ್ಜನವರ ಹತ್ರ ಬಂದು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿರುವಂತಹ ಮೌನೇಶ್ವರನವರಿಗೂ ಸಹ ಪಂಡಿತ ಪುಟ್ಟರಾಜರ ಗವಿಗಳ ಶಿಷ್ಯರಾಗಿರುವಂತಹ ಯನಾಗೇಶ್ವರಿಗೆ ಸಹ ಎಂಬ ನಮನಗಳನ್ನು ತಿಳಿಸುತ್ತಾ ಮತ್ತು ಸಕಲ ವಾದ್ಯಗಳಲ್ಲಿ ಶ್ರೇಷ್ಠವಾಗಿರುವಂತಹ ತಬಲ ವಾದ್ಯಗಳನ್ನು ನುಡಿಸುವಂತಹ ಎಚ್ ಮಲ್ಲಿಗೌಡರಿಗೂ ಸಹ ಎಂಬ ನಮನಗಳನ್ನು ತಿಳಿಸುತ್ತಾ ಮತ್ತು ನಮ್ಮೆಲ್ಲರ ಮನಸ್ಸನ್ನು ಒಂದಂತಹ ಡಿದಂತ ವಾದಕರಾಗಿರುವಂತಹ ಎಚ್ ಪರಮೇಶ್ವರನವರಿಗೂ ಸಹ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಮತ್ತು ನಮ್ಮೆಲ್ಲರಿಗೆ ಊಟ ಒಂದು ಬೇಯಿಸಿ ದಷ್ಟಪುಷ್ಟವಾಗಿ ನಡಿಲೆ ಅಂತೇಳಿ ಇಂತಹ ಯಾವ ಅಡಿಗೆ ಸಂಘದವರಿಗೂ ಸಹ ನನ್ನ ನಮನಗಳನ್ನು ತಿಳಿಸುತ್ತಾ ಮತ್ತು ಎಲ್ಲಾ ಸೇವೆ ಮಾಡಿರತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಇಲ್ಲಿ ಕುಳಿತಿರುವಂತಹ ಸಕಲ ಊರಿನ ಸದ್ಭಕ್ತರಿಗೆ ನಿಮ್ಮೆಲ್ಲರ ಸ್ವಇಚ್ಛೆಯಂತೆ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಿಕೊಳ್ಳಬೇಕೆಂದು ತಮಗೆ ತಿಳಿಸುತ್ತಾ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಎನ್ನ ಶರಣೂ ಶರಣಾರ್ಥಿಗಳು. ಈಗ ನಾವು ಮಾತಾಡ್ತಾ ಎಷ್ಟು ಮಾತಾಡಿದ್ವಿ ಅಂದ್ರೆ ಸಾಕಾಗ್ತದ ಅನ್ನುವಷ್ಟುವರೆಗೆ ಮಾತಾಡಿದ್ವಿ. ಅಷ್ಟು ಮಾತಾಡಿದ್ರು ಸಹ ಈ 3 ದಿವಸದೊಳಗ ಆತನ ನಾಮಸ್ಮರಣೆ ಮಾಡಾಕ ನಮ್ಮ ಕೈಲಿ ಆಗುವುದು. ಧಾರವಾಡ ನಮ್ಮ ನಾಗೇಶ್ವರು ಮಂಜು ಅವರು ಅಲ್ಲೆಲ್ಲ ಬರ್ತಾ ಇದ್ದೀವಿ, ಆ ದೇವರ ನಾಮಸ್ಮರಣೆ ಮಾಡ್ತಾರಂದ್ರ ನಮಗೆ ಒಬ್ರು ಸಹ ಕಂಡಿಲ್ಲ ಅಂತ ಅನಿಸ್ತದ. ತಾವು ಬೇಜಾರಾಗಬಾರ್ದು, ಯಾಕಂದ್ರೆ ತಮ್ಮ ಮನದೊಳಗಾದ್ರೂ ಆತನ ನಾಮಸ್ಮರಣೆ ಮಾಡಬೇಕು. ಯಾಕಂದ್ರೆ 84 ಲಕ್ಷ ಜೀವರಾಶಿ ಒಳಗ ಮಾನವ ಜನ್ಮ ಶ್ರೇಷ್ಠ ಅಂತಲ್ಲ, ಅಂದ ಬಳಿಕ ಅದನ್ನ ಉಪಯೋಗ ಪಡಿಸಿಕೊಳ್ಬೇಕು. ಅದು ಬಿಟ್ಟು ಮಾತಾಡೋದು ಇನ್ನೊಬ್ಬರ ಬಗ್ಗೆ ನಿಂದೆ ಮಾಡೋದು ಅದೇ ಆಗ್ತದೆ. ಇನ್ನೇನಿದೆ
ಅಂದ್ಕೊಳ್ಳೋದಾದ್ರೆ ಆ ಮಾತನ್ನ ಅಲ್ಲಿಗೆ ನಿಲ್ಲಿಸಿ ಏನು ಅದರಿಂದ ನಮಗೆ ಲಾಭ ಅಂದ್ರೆ ಪಾಪಕ್ಕೆ ತಂದೆ ಅಂತೆ ಇನ್ನೊಬ್ಬರ ಬಗ್ಗೆ ನಿಂದೆ ಮಾಡೋದು. ನಮ್ಮ ನೋಟಿಸ್ನೊಳಗೆ ನೋಡ್ರಿ ಹಾಕ್ಸಿರ ಅಜ್ಜರು. ಹಂಗ ನಿಮಗೆ ತಿಳಿಸೋದಂದ್ರೆ 1700 ಇಸ್ವಿಯೊಳಗ ಒಬ್ಬ ಮಹಾಲಿಂಗ ಗುರುಗಳು ಅಂತ ಹೇಳಿದ್ರು. ಅವ್ರನ್ನ ಸೇವೆ ಮಾಡಾಕ ಕುಷ್ಠರೋಗಿಗಳು, ಕ್ಯಾನ್ಸರ್ ಪೀಡಿತರು ಮತ್ತು ಬೆನ್ನು ಕೆಮ್ಮಿರುವಂತಹವರು ಮಾತ್ರ ಆತನ ಸೇವೆ ಮಾಡ್ತಾ ಇದ್ರು. ದಯವಿಟ್ಟು ಸೂಕ್ಷ್ಮವಾದ ವಿಚಾರವನ್ನು ದಯವಿಟ್ಟು ಶಾಂತ ರೀತಿಯಿಂದ ಕೇಳಿದಾಗ ಮಾತ್ರ ತಮಗೆ ಅರ್ಥ ಆಗ್ತದೆ. ಇಲ್ಲಿದ್ರೆ ನಾವು ಮಾತಾಡೋದು ವೇಸ್ಟ್ ಆಗಬಾರ್ದು. ಅದು ಕೆಟ್ಟ ವಿಚಾರ ಆದ್ರೆ ಅಲ್ಲೇ ಬಿಡ್ರಿ, ಒಳ್ಳೆಯದನ್ನ ಮಾತ್ರ ಸ್ವೀಕಾರ ಮಾಡಿ. ಯಾವಾಗ ಅಂಶಪಕ್ಷಿತರ ಇದೇನಿದು ಆಶ್ಚರ್ಯ, ನನ್ನಲ್ಲಿನ ಪೆನ್ನನ್ನ ಹೇಗೆ ಅಂತಲ್ಲ ಅಂತೇಳಿ ಹಾಗೆ ನೋಡ್ತಾ ನೋಡ್ತಾ ಇನ್ನೊಮ್ಮೆ ಹಾಗೆ ಹೀಗೆ ನೋಡ್ಕೊಂತಿದ್ದಾಗ ಕೇವಲ ಒಂದು ತುಡಿಯಲ್ಲಿ ಮಾತ್ರ ಇತ್ತಂತೆ. ಆ ಹೆಣ್ಮಗಳು ಅಷ್ಟಕ್ಕೆ ಬಿಡ್ಲಿಲ್ಲ, ಇನ್ನೊಂದ್ಸರಿ ಹೋಗಿ ಉಳಿಸ್ಕೊಂಬರೋಣ ಅಂತ. ತ್ರಿಭಾಷಾ ಪಂಡಿತ ಪುಟ್ಟರಾಜ ಗುರು ಒಂದೇ ಕೃಪಾನಿಧಿ. ಯಾವತ್ತು ಈ ಮಾನವ ಜನ್ಮವನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ತಮ್ಮ ದೇಹದಂಡನೆ ಗೈದು ಹಗಲು ಹಿರಳು ಈ ದೇಹಕ್ಕೆ ಎಷ್ಟು ಧನ ಬಂದರೂ ಕೂಡ ಈ ಭಕ್ತರನ್ನೇ ಉದ್ಧಾರ ಮಾಡಬೇಕೆಂಬ ಅಪೇಕ್ಷೆಯನ್ನು ಹೊತ್ತುಕೊಂಡು ಬಂದಿರುವ ಮಾತೃ ಹೃದಯದ ಮಹಾಂತ ಸಂಚಾರಿ ಸಂತ ಸಾಕ್ಷಾತ್ ಮಲ್ಲಿಕಾರ್ಜುನನ ಸ್ವರೂಪಿಗಳಾಗಿರುವಂತಹ ಪರಮ ಪೂಜ್ಯ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಎಲ್ಲ ಪರಮ ಪೂಜ್ಯರಾಗಿರುವಂತಹ ಕರಿಬಸವಪ್ಪನವರ ದಿವ್ಯ ಚರಣಾರವಿಂದಕ್ಕೆ ಅನಂತ ಶ್ರೇಷ್ಠಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಹಾಗೆಯೇ ಗೆಣಕಳ್ಳ ಹಿರಯ್ಯ ತಾತನವರ ಪಾದಕ್ಕೂ ಕೂಡ ವಂದಿಸಿ, ಹಾಗೆಯೇ ನಮ್ಮದ ಕಾರ್ಯ ನಿರ್ವಾಹಕರಾಗಿರುವಂತಹ ಆತ್ಮೀಯ ಪೂಜ್ಯ ಶ್ರೀ ಲೋಣಶಣ್ಣನವರ ಪಾದಕ್ಕೂ ಕೂಡ ವಂದಿಸಿ, ಈ ದಾಸೋಹ ಮಾಡುವಂತ ಸುತ್ತಮುತ್ತಲಿನ ಹಾಗೂ ನಮ್ಮ ಗ್ರಾಮ ಶ್ರೇಷ್ಠ ಅಂತ ಅಲ್ಲ, ಈ ಒಂದು ದಾಸೋಹ ಸೇವೆಯಲ್ಲಿ ಎಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ. ಅದು ತಕ್ಕಾಗಿರ್ತಕ್ಕಂಥ ಫಲ ಆ ಮಲ್ಲಿಕಾರ್ಜುನ ನೀಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಶ್ರಮಪಟ್ಟು ಸೇವೆ ಮಾಡಿರತಕ್ಕಂಥ ಸದ್ಭಕ್ತರ ಪಾದಾರವಿಂದಕ್ಕೆ ಅಣಿವಣಿದು ತನ್ನ ಆತ್ಮೀಯ ಹೃದಂತಾಡುವಾದಕರಾಗಿರುವಂತಹ ಗಾಯಕರಾಗಿರುವಂತಹ ಕರಿಬಸವ ಅವರು ಕೂಡ ವಂದಿಸಿ, ತಬಲವಾದಕರಾಗಿರುವಂತಹ ಮಲ್ಲಿಗೆಯವರಿಗೂ, ನಿರೂಪಣಕಾರರಾಗಿರುವಂತಹ ಗಾದಿಯವರಿಗೂ, ಆತ್ಮೀಯ ನಮ್ಮ ಗಾಯಕರಾಗಿರುವಂತಹ ಮಂಜು ಅಣ್ಣನವರಿಗೂ ಕೂಡ ವಂದಿಸಿ, ಇನ್ನು ಸಂಗೀತ ವಿದ್ಯಾಗುರುಗಳಾಗಿರುವಂತಹ ನಾಡಿನ ಅನಾಥ ಮಕ್ಕಳ ತಂದೆಯಾಗಿ, ಬಂಧುವಾಗಿ, ಬಳಗವಾಗಿ ಇವತ್ತು ಒಂದು 4 ದಿವಸ ಮನೆಗಿದ್ರೆ ಒಪ್ಪಿಸಿರ್ತಾರೆ. ಅಂತ ಸಂದರ್ಭದೊಳಗ ಪುಟ್ಟಯ್ಯ ಅಜ್ಜರು ಗ್ರಾಮಕ್ಕ ಹಳ್ಳಿಗೆ ಜಿಲ್ಲಕ್ಕೆ ಹೋಗಿ ಅಪ್ಪ ಗಾಳಿ ಬದುಕುವಂತಹ ತಮ್ಮದೇ ಆಗಿರುವಂತಹ ಸಂಗೀತವನ್ನು ಕಲಿಸಿ, ಸಾಹಿತ್ಯವನ್ನು ಕಲಿಸಿ ಈ ಜಗತ್ತನ್ನೇ ಶ್ರೀಮಂತಗೊಳಿಸಿದರೆ ಅಂತ ಪೂಜ್ಯರ ಪಾದಕ್ಕೆ ಕೋಟಿ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಅವರಿವರಲ್ಲದೆ ಈ ಬಂದಿರತಕ್ಕಂಥ ಯಾವತ್ತು ತಂದೆ ತಾಯಿಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಿಮ್ಮ ಎಲ್ಲರ ಅಂತರಾತ್ಮಕ್ಕೆ ಈ ಅಲ್ಪ ಕಲಾವಿದರು ಮಾಡುವ ಶರಣಾರ್ಥಿಗಳು. ಹಾಗೆಯೇ ಶ್ರದ್ಧಾ ಭಕ್ತಿಯಿಂದ ಇವತ್ತಿಂದ ಕೈಯೊಳಗಿಟ್ಟುಕೊಂಡು ಸ್ನಾನ ಮಾಡಿ ಸಂಧ್ಯಾವಂದನನ್ನು ಮುಗಿಸಿಕೊಂಡು ಗುರುಗಳ ಧ್ಯಾನವನ್ನು ಮಾಡ್ತಕ್ಕಂಥ ತಾಯಿಯ ಇವು ಕೆಲಸಲಾರದ ನೀವು ಊಟನ ಮಾಡಕ್ಲ ಕುಳಿದು ನಲಿದು ಈ ಪಲ್ಲಕ್ಕಿ ಸೇವೆಯನ್ನು ಮಾಡ್ತಕ್ಕಂಥ ಅಣ್ಣ ತಮ್ಮಂದಿರೆ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಸಂದರ್ಭದಲ್ಲಿ ಪರಮ ಪಾವನವಾಗಿರುವಂತಹ, ಪರಮ ಪಾವನ ಮೂರ್ತಿಯಾಗಿರುವಂತಹ ಭ್ರಮರಂಭ ಮಲ್ಲಿಕಾರ್ಜುನರನ್ನ ಶ್ರದ್ಧಾ ಭಕ್ತಿಯಿಂದ ನಾವು ನೀವೆಲ್ಲರೂ ಕೂಡ ಆ ಪರಮಾತ್ಮನ ಧ್ಯಾನವನ್ನು ಮಾಡಿ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ.
ತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತಿಗಳಿಗೆ ನೀನೇ ಅಭಿಮಾನಿ ವೀಣಾ ಪಾಣಿ ಬ್ರಹ್ಮನ ರಾಣಿ ಈ ಮಧ್ವದನ ಸಭೆಯಲ್ಲಿ ನೆಲೆಸು ನೃತಿಸಿ ಬೇಡುವೆ ನಿನಗೆ ಸಕಲ ವಿದ್ಯೆ ಬುದ್ಧಿ ಜ್ಞಾನಗಳನ್ನು ಕರುಣಿಸಿ ಎನ್ನ ತಪ್ಪುಗಳನ್ನೇ ಮನ್ನಿಸಿ ಎನ್ನ ನಾಲಿಗೆಯ ಮೇಲೆ ನಲಿದಾಡುವ ನಲಿದಾಡುವ ಬಾ 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 ಶ್ರೀ ಶಾರದೆ ಶಾರದೆ ಶ್ರೀ ಶಾರದೆ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸರ್ವರು ಶ್ರದ್ಧಾ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಕೈಯಿಂದರಷ್ಟೇ ಚಪ್ಪಾಳಿ ಕಿವಿ ಕೇಳಿಸಿರವನ್ನು ಕೇಳಿಕೊಂಡು ನಾಮಸ್ಮರಣೆಯನ್ನು ಹೇಳಿ ಯಾಕಂದ್ರೆ ನಿಮ್ಮ ಪುಣ್ಯ ನಿಮ್ಮ ದಾನ ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡ್ತದೆ ಹೇಳ್ತಕ್ಕಂಥ ಧರ್ಮ ನಮ್ದು ಕೇಳಲು ಬಿಡೋದು ನಿಮ್ದು ಅದಕ್ಕೆ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸರ್ವ ಸಾಂಬ ಸದಾ ಶಿವ ಸಾಂಬ ಶಿವ ಶ್ರೀ ಬಸವ ಲಿಂಗ ಶ್ರೀ ಗುರು ಬಸವ ಲಿಂಗ ಶ್ರೀ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸಾಂಬ ಸದಾ ಶಿವ ಸಾಂಬ ಶಿವ ಜಯ ಮಂಗಲಂ ಜಯ ಪಾರ್ವತೀಶ್ವರ ಸಾಂಬ ಜಯ ನಮ ಪಾರ್ವತೀಶ್ವರ ಮಹಾದೇವ ಮಹಾದೇವ. ಈ ಕ್ಷೇತ್ರದ ಪೀಠಾಧಿಪತಿಯಾಗಿರುವಂತಹ ವೆಲ್ಲೂರ್ ಸ್ವಾಮಿ ಅವರು ಹಮ್ಮಿಕೊಂಡಿದ್ದಾರೆ. ಹಲೋ ಹಲೋ ಪಾರ್ವತೀಶ್ವರ ಹಲೋ 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 ಹಲೋ
ಬಂದೇವ ಶ್ರೀಶೈಲ ನೋಡುದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತೆ ಹೋಗುದಕ್ಕ ತಂಗಿ ಬಂದೇವ ಮತ್ತೆ ಬಂದೇವ ನಾವು ಬಂದೇವ ಶ್ರೀಶೈಲ ನೋಡುದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತೆ ಹೋಗುದಕ್ಕ ನಾವು ಬಂದೇವ ಶ್ರೀಶೈಲ ನೋಡುದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತೆ ಹೋಗುದಕ್ಕ ನಾವು ಬಂದೇವ ಶ್ರೀಶೈಲ ನೋಡುದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತೆ ಹೋಗುದಕ್ಕ ಶಿವಲಿಂಗ ದರ್ಶನ ಮಾಡುದಕ್ಕ ಶಿವಲಿಂಗ ದರ್ಶನ ಮಾಡುದಕ್ಕ ನಾವು ಮಾಡುದಕ್ಕ ಒಮ್ಮೆ ಕೂಡುದಕ್ಕ ಓಂ ನಮ ಶಿವಾಯ 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 ಶಿವಲಿಂಗ ದರ್ಶನ ನಮ ಶಿವಾಯ ಓಂ 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 ನಮ ಶಿವಾಯ ನಾವು ಬಂದೇವ ಮತ್ತೆ ಬಂದೇವ ನಾವು ಬಂದೇವ ಶ್ರೀಶೈಲ ನೋಡುದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತೆ ಹೋಗುದಕ್ಕ ಮೂರು ಹಾದಿಗಳ ಬಿಡದುಕ್ಕ ಮೂರು ಹಾದಿಗಳ ಬಿಡದುಕ್ಕ ನಾವು ಬಿಡದುಕ್ಕ ನಾವು ಬಿಡದುಕ್ಕ ಒತ್ತ ಬಿಡದುಕ್ಕ ಸೂರ್ಯ ಚಂದ್ರರನ್ನು ನಾವು ಬಿಡದುಕ್ಕ ಸೂರ್ಯ ಚಂದ್ರರನ್ನು ನಾವು ಬಿಡದುಕ್ಕ ಗಿರಿ ಮಧ್ಯದಲ್ಲಿ ನಾವು ನಡೆಯದುಕ್ಕ ನಾವು ನಡೆಯದುಕ್ಕ ನಾವು ನಡೆಯದುಕ್ಕ ಪಾತಾಳ ಗಂಗೆಯೋಳು ಕೂಡದುಕ್ಕ ಪಾತಾಳ ಗಂಗೆಯೋಳು ಕೂಡದುಕ್ಕ ಅಪವೆಲ್ಲ ನಾವು ಕಳೆಯದುಕ್ಕ ತಂಗಿ ಕಳೆಯದುಕ್ಕ ಏರಿ ಹೋಗಿ ನೋಡಿದರೆ ತಾರಕ ಬ್ರಹ್ಮನನ್ನು ಕೂಡದುಕ್ಕ ಸಂಬು ಕೂಡದುಕ್ಕ ಸಂಬು ಕೂಡದುಕ್ಕ ಓಂ ನಮ ಶಿವಾಯ 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 ನಾವು ಬಂದೇವ ತಂಗಿ ಬಂದೇವ ನಾವು ಬಂದೇವ ಶ್ರೀಶೈಲ ನೋಡುದಕ್ಕ ಸುಡುದಕ್ಕ ಹತ್ತು ಗ್ರಾಮಗಳ ದಾಟಲಿಕ್ಕೆ ನಾವು ದಾಟಲಿಕ್ಕೆ ತಂಗಿ ದಾಟಲಿಕ್ಕೆ ಎತ್ತ ದಾಟಲಿಕ್ಕೆ ಹತ್ತು ಗ್ರಾಮಗಳ ದಾಟಲಿಕ್ಕೆ ನಾವು ದಾಟಲಿಕ್ಕೆ ತಂಗಿ ದಾಟಲಿಕ್ಕೆ ಎತ್ತ ದಾಟಲಿಕ್ಕೆ ಮತ್ತೆಂಟು ಗ್ರಾಮಗಳ ಬಿಡಲಿಕ್ಕೆ ಮುಂದೆ ಮುಂದೆ ಸಾಗಿ ನಾವು ಹೋಗಲಿಕ್ಕೆ ಮತ್ತೆಂಟು ಗ್ರಾಮಗಳ ಬಿಡಲಿಕ್ಕೆ ಮುಂದೆ ಮುಂದೆ ಸಾಗಿ ನಾವು ಹೋಗಲಿಕ್ಕೆ ಎತ್ತ ಹೋಗಲಿಕ್ಕೆ ಓಂ ನಮ ಶಿವಾಯ 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 ನಾವು ಬಂದೇವ ಶ್ರೀಶೈಲ ನೋಡುದಕ್ಕೆ ಸ್ವಾಮಿ ಸೇವಾ ಮಾಡಿ ಮತ್ತೆ ಹೋಗುದಕ್ಕೆ ನಾವು ಬಂದೇವ ಶ್ರೀಶೈಲ ನೋಡುದಕ್ಕೆ ಸ್ವಾಮಿ ಸೇವಾ ಮಾಡಿ ಮತ್ತೆ ಹೋಗುದಕ್ಕೆ
ಶಕ್ತಿಯ ತಿಳಿಯಲಿಕ್ಕೆ ಹುಟ್ಟಿಯಿಂದ ವಿಚಾರ ಮಾಡಲಿಕ್ಕೆ ಹುಟ್ಟಿಯೆಂಬ ಶಕ್ತಿಯ ತಿಳಿಯಲಿಕ್ಕೆ ಹುಟ್ಟಿಯಿಂದ ವಿಚಾರ ಮಾಡಲಿಕ್ಕೆ ಈ ರಕ್ತರ ಸೇವೆ ಮಾಡಲಿಕ್ಕೆ ಹುಟ್ಟಿಯೆಂಬ ಮತ್ಯವನ್ನು ತಿಳಿಯಲಿಕ್ಕೆ ತಂದು ತಿಳಿಯಲಿಕ್ಕೆ ಈ ಭೂಮಿಗೆ ನಾವು ಬಂದೇವ ತಂಗಿ ಬಂದೇವ ನಾವು ಬಂದೇವ ಶ್ರೀಶೈಲ ನೋಡುತ್ತೆ ಸ್ವಾಮಿ ಸೇವಾ ಮಾಡಿ ಮತ್ತ ಹೋಗುತ್ತೆ ನಾವು ಬಂದೇವ ಶ್ರೀಶೈಲ ನೋಡುತ್ತೆ ಜೈ ನಮ ಪಾರ್ವತಿ ಹರ ಮಹಾದೇವ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ಮಹಾರಾಜ್ की जगतगुरु वीर ब्रह्मेंद्र स्वामी महाराज की सदगुरु करबसवेश्वर स्वामी महाराज की सकला साधु संत महाराज की एवरडी मल्लम्मा ताई माता की अक्मा देवी माता की जय मंगलम जय नमः पार्वती पद शिव हर 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 महादेव ಜನನ ದರ್ಶನಾರ್ಥಿಗಳಾಗಿ ಬಂದಿರತಕ್ಕಂತ ಊರಿನ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಗುರು ಹಿರಿಯರಲ್ಲಿ ಮಾತೆಯರಲ್ಲಿ ಅಕ್ಕ ತಂಗಿಯರಲ್ಲಿ ಅಣ್ಣ ತಮ್ಮಂದಿರಲ್ಲಿ ಆತ್ಮೀಯರಲ್ಲಿ ಅನಂತ ಶರಣಾರ್ಥಿಗಳನ್ನು ಹೇಳುತ್ತಾ ಇವತ್ತಿನ ಈ ಒಂದು 4ನೇ ದಿನದ ಪಾದಯಾತ್ರೆಯ ಶುಭ ಸಂಜೆಯನ್ನು ಆರಂಭಿಸೋಣ. ಯಾಕಪ್ಪ ಅಂತಂದ್ರೆ ನಾನು ನಿನ್ನೆನೆ ಹೇಳಿದ್ದೆ ನೋಡ್ರಿ, ನಿಮಗೆ ಯಾರಿಗೆ ತಾಳ್ಮೆ ಐತೋ ಅವರು ಈ ಒಂದು ಕಾರ್ಯಕ್ರಮದೊಳಗ ಕುತ್ಕೊಳ್ರಿ. ತಾಳ್ಮೆ ಇಲ್ಲಪ್ಪ ಅಂತಂದ್ರೆ ನೀವು ಊಟ ಮಾಡ್ರಿ ಅಥವಾ ಮಲಗ್ರಿ ಅಂತ ನಾನು ನಿನ್ನೆನೆ ಹೇಳಿದ್ದೆ. ಅದ್ರೊಳಗ ಕೇಳಿರ್ತಕ್ಕಂಥವ್ರು ಒಂದು 200-300 ಜನ ಇರ್ಬೋದು. ಮತ್ತ ನೀವು ಕೇಳಿಲ್ದವರು ಏನಪ್ಪ ಇವತ್ತು ಹಾಕ್ಯಂಡು ಬಡದ್ರ ನಮ್ಮನಂತ ಅನ್ಕೋಬಾರ್ದು. ಮತ್ತೆ ನಾನು ನಿನ್ನೆನೆ ಹೇಳಿ ಹೌದಿಲ್ಲ, ನಿನ್ನಿನ ಒಂದು ಪ್ರವಚನದೊಳಗನ ಹೇಳಿದೆ ಅಲ್ಲ, ಹಂಗಾನ ಅನ್ಕೊಂಡಿರಿ. ಅವ್ರಿಗೆ ಗೊತ್ತಾಗುತ್ತಲ್ಲ ಮುಂದೆ ಎಷ್ಟೊಂದು ಮಾತಾಡ್ತಾರಂತ. ಅದಕ್ಕಾಗಿ ಯಾವ ಒಂದು ಊರಿನೊಳಗ ಹಿಂಗ ಕಾಶಿಗೆ ಯಾತ್ರೆಗೆ ಹೊಂಟಿದ್ರು. ಊರಿನವರೆಲ್ಲ ಪ್ರತಿ ವರ್ಷ ಹೋಗ್ತಿದ್ರು. ಆ ಊರಿನೊಳಗ ಆ ಒಂದು ಮನೆಯೊಳಗ ಹೋಗ್ತಕ್ಕಂಥ ಅಭ್ಯಾಸ ಇದ್ದಿಲ್ಲ. ಅದೇ ವರ್ಷ ಗಂಡ ಹೆಂಡತಿ ಯಜಮಾನರಾಗಿದ್ರು. ಆಗಲ್ಲ ನಮ್ಮ ವಯಸ್ಸಾಗಿತ್ತು ಒಂದು ರೀತಿಗೆ. ಅವರು ಕಾಶಿಗೆ ಹೋಗ್ಬೇಕಂತ ನಿರ್ಣಯ ಮಾಡಿಕೊಂಡ್ರು. ಮನ್ಯಾಗ ಒಂದು 4-5 ಜನ ಸ್ವಸ್ಥರಿದ್ರು. ಅದ್ರಾಗ ಸಣ್ಣಾಕಿ ಸೊಸಿ ಅತ್ತೆ ಮಾವ ಕೇಳಿದ್ಲು, ನಾನು ಬರ್ತೀನಿ ಅತ್ತೆ ಕಾಶಿಗೆ ಅಂತ. ಅತ್ತೆ ಮಾವ ಹೇಳಿದ್ರು, ನೀ ಇನ್ನ ಸಣ್ಣಾಕಿ ಅಮ್ಮ, ಈಗ ಏನ್ ನೋಡ್ತಿ ಕಾಶಿ, ವಯಸ್ಸಾದ ಮೇಲೆ ಹೋಗುವಂತೆ ಅಂತಂದ್ರು. ಅಲ್ಲಿ ಪ್ರತಿನಿತ್ಯವೂ ಕೂಡ ಒಂದು ಹೆಣದ ಬೂದಿಯನ್ನು ಕಾಶಿ ವಿಶ್ವನಾಥನಿಗೆ ಅಭಿಷೇಕ ಮಾಡ್ತಾರೆ. ಕಾಶಿಯೊಳಗ ಮರಣ ಆದ್ರೆ ಮುಕ್ತಿ. ಶ್ರೀಶೈಲ ಶಿಖರ ದುಷ್ಟಂ ಪುನರ್ಜನ್ಮನ ವಿದ್ಯತೆ ಅಂತ ಹೇಳಿದ್ರು. ಶ್ರೀಶೈಲ ಶಿಖರ ದುಷ್ಟಂ ಪುನರ್ಜನ್ಮನ ವಿದ್ಯತೆ ಅಂತಂದ್ರೆ ಶ್ರೀಶೈಲದ ಶಿಖರವನ್ನು ಒಂದು ಸಾರಿ ಕಣ್ಣಿನಿಂದ ನೋಡಿದ್ರೆ ಮುಕ್ತಿ ಆಗುತ್ತದೆ ಅಂತೆ, ಮುಕ್ತಿ. ಅದಕ್ಕಾಗಿ ಶ್ರೀಶೈಲ ಕ್ಷೇತ್ರ ಎನ್ನತಕ್ಕಂಥದ್ದು ಬಹಳ ಪರಮ ಪಾವನವಾಗಿರ್ತಕ್ಕಂಥ ಕ್ಷೇತ್ರ. ಅದು ಸಣ್ಣ ಕ್ಷೇತ್ರ ಅಲ್ಲ. ಅಂತ ಕಾಶಿಗೆ ಅತ್ತೆ ಮಾವ ರೈಲಿನಾಗ ಹೋದ್ರು. ಬಹಳ ದೂರ ಕಾಶಿ ಅಂತಂದ್ರೆ 3000 ಕಿಲೋಮೀಟರ್. ನಮಗೆ
ಹೋದಾಗ ಅತ್ತಿ ಎಂತಾಕ್ಯಪ್ಪ ಅಂತಂದ್ರೆ ಬಹಳ ಜಿಪುಳಿಗಳು ಅತ್ತಿ, ಏನೇನು ಖರ್ಚು ಮಾಡಂಗಿಲ್ಲ ಮನೆಯಾಗ. ಒಂದೆರಡು ಎಮ್ಮೆ ಹಾಲು ಮಾರಿ ಹಾಲಿನೊಳಗೆ ಅರ್ಧ ನೀರು ಬೆರೆಸಿ ಮಾರ್ತಿದ್ಲು ಹಾಲು. ಅದ್ರಂಗ ಮನ್ಯಾಗ ಬಹಳ ಬಂಗಾರ ಬೆಳೆಸಿಟ್ಟಿದ್ಲು, ನೀರಾಕಿ ಹಾಲು ಮಾರಿ. ಮತ್ತೆ ಕಾಶಿಗೆ ಹೋಗಿದ್ಲು, ಒಂದು ತೊಲೆದ ಒಂದು ಮೂಗಿಗೆ ನತ್ತು ಮಾಡಿಸಿಟ್ಕೊಂಡಿದ್ಲು, ಬಂಗಾರ ನತ್ತು. ಗಡ್ಡಿಗೆ ಬಂದು ನಿಂತ್ಕೊಂಡ ಆ ಯಜಮಾನ್ಲು ಸ್ನಾನ ಮಾಡಿ ಮಕ ಹಿಂಗ್ ಒರೆಸ್ಕೊಂಡ್ಲು, ತಲೆ ಕೂದಲು ಎಲ್ಲ ಹಿಂಗ ಅನ್ಕೊಂಡು ಹಿಂಗ್ ಮಕ ಒರೆಸ್ಕೊಂಡ್ಲು. ನತ್ತಿದ್ದಿಲ್ಲ ಮೂಗಿನಾಗ, ಅದು ನೀರಾಕಿ ಹಾಲು ಮಾರಿದ್ಲಲ್ಲ, ಅದು ಗಂಗಮ್ಮಗೆ ಹೋಗ್ಬಿಟ್ಟಿತ್ತು ನತ್ತು. ₹1 ಹೋದ್ರೆ ಬಹಳ ಪಶ್ಚಾತ್ತಾಪ ಪಡಾಕಿ ಹಾಕಿ, ₹1 ಕಳ್ಕೊಂಡಾಳಂದ್ರೆ ಒಂದಿನ ಊಟ ಬಿಡಾಕಿ ಅಂತಾಗಿ ಒಂದು ತೊಲೆ ನತ್ತೋಗಿತ್ತಂದ್ರ ಸುಮ್ಮನಿರ್ತಾಳ, ಬಹಳ ತಳಮಳ ಆತ ಮನಸ್ಸು. ಆಗ ಒಯ್ಕೊಳಕತ್ತಿದ್ಲು ಅಲ್ಲೇ. ಅವ್ ಗಂಡ ಕೇಳಿದ, ಏನಾತಂದ. ನನ್ನ ನತ್ತು ಹಾಳಾಗೋತು, ನಾವ್ ಅಲ್ಲೆಂದ್ರೆ ಕರ್ಕೊಂಡು ಬಂದ್ರಿ ನೀವು ಕಾಶಿಗೆ ಅಂತ ಹೇಳಿ ರಂಪ ಮಾಡಿದ್ವಿ. ಇಲ್ಲಿ ಅರ್ಚಬೇಡ ಸುಮ್ಮನಿರು. ನೋಡಿದವರಾದ್ರೆ ಏನಂದರು, ಅಳಬೇಡ ಒಯ್ಕೋಬೇಡ ಅಂತಂದ. ಅಲ್ಲಿ ಗಪ್ಪಾದ್ಲು, ಬಾ ಹೋಗೋಣ, ಆಗಿದ್ದಾಗೈತೆ, ಯಾವ ವಿಶ್ವನಾಥನ ದರ್ಶನ ಮಾಡೋಣ ಬಾ ಅಂತಂದ. ಯಾವ ವಿಶ್ವನಾಥನ ದರ್ಶನಕ್ಕೆ ಬರಂಗಿಲ್ಲ ನಡಿ ಅಂತಂದ. ನನ್ನ ನತ್ತು ಕಳೆದೋಗೈತಿ ಬಂಗಾರದ, ಆತನ್ ಕೊಡ್ತಾನ ವಿಶ್ವನಾಥ, ನಾ ಯಾವ ದರ್ಶನಕ್ಕೆ ಬರಂಗಿಲ್ಲ ನಡಿ ಅಂತಂದ. ಹಂಗ ಮಾಡಬಾರ್ದು, ಪುಣ್ಯಕ್ಷೇತ್ರಕ್ಕೆ ಬಂದಿಗೆ ದರ್ಶನ ಮಾಡೋಣ ಬಾ ಅಂದ. ಹಂಗ ಒಲ್ಲೆ ಅನ್ಕಂತ ಹೋಗಿ ದರ್ಶನ ಮಾಡ್ಕೊಂಡು ಬಂದ. ಏನೇನು ಊಟ ಮಾಡುವಳು ಹೊಟ್ಟೆ ಅಂತಂದ. ಒಯ್ಕೋತಿಗೆ ಒಯ್ಕೋ ಅಂತಂದ. ಅವ ಹೆಂಡತ್ ಹೇಳ್ತಾನ, ಹೇಳಿ ಸಾಕಾಗಿತ್ತು, ಒಯ್ಕೆ ಅಂದ. ಲಬ್ 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 ಅಂತ ಒಯ್ಕಾಳಕತ್ತಿರ್ಲಿ, ಯಾವ ಕೈ ತಗೊಂಡ ಒಯ್ಕೊಂಡ್ಲು. ಅದು ಮನೆಯೊಳವ್ರಿಗೆ ಹೋಗಿ ಹೇಳಿದ್ರು, ಮತ್ತೆ ಯಾಕೆ ಒಯ್ಕೊಂತಾಳಲ್ಲ ಅಂತ. ಸ್ವಸ್ಥರು ಅತ್ತೆ ಯಾಕೆ ಒಯ್ಕೊಂತಾಳ? ಓ, ಕಾಶಿಗೆ ಹೋದ್ರಿಗಿನ ಒಯ್ಕೊಳ್ಬೇಕನು, ಕಾಶಿಗೆ ಹೋದ್ರೆ ಒಯ್ಕೋಬೇಕಾಗಿದ್ದಂಗೈತೆ. ಇದೇನು ಸಂಪ್ರದಾಯ ಇರ್ಬೋದು ಹಂಗಾರ ಅಂತೇಳಿ ನಾವು ಕೂಡ ಒಯ್ಕೊಂತ ಹೋಗಿ ಕರ್ಕೊಂಬರ್ಬೇಕಾಗ್ತೇನೆ ಅನ್ಕೊಂಡು 4 ಜನ ಸ್ವಸ್ಥರು ಇವರು ಒಯ್ಕೊಂಬಕತ್ತಿದ್ರು. ಒಯ್ಕ ಅಂತ ಹೊರಗ್ ಬಂದ್ರು. ಒಯ್ಕ ಅಂತ ಹೊರಗ್ ಬಂದಾಗ ಏನ್ ಮಾಡಿದ್ರು, ಅಲ್ಲಿ ಅಕ್ಕಪಕ್ಕದ ಮನೆಯವರು ಓಣ್ಯಾಗಳವ್ರು ಇರ್ತಾರಲ್ಲ, ಪಾಪ ಇವಾಗ ಒಯ್ಕಂತ 4 ಸ್ವಸ್ಥರು ಏನಾಗೈತೆ ಅಂತ ಕೇಳಿದ್ರು. ನಮ್ಮ ಅತ್ತಿ ಮಾವ ಕಾಶಿಗೆ ಹೋಗ್ಯಾರ, ಒಯ್ಕೋಬೇಕಂತೆ ಅವ್ರನ್ನ ಕರೆಯಕ್ ಹೋಗ್ಬೇಕಾರ ಅಂತಂದ್ರು. ಪಾಪ ಅವ್ರಿಗೇನು ಗೊತ್ತಿತ್ತು, ಸಂಪ್ರದಾಯ ಇದ್ರೆ ನಮಗೊಂದಿಟ್ಟು ಪುಣ್ಯ ಬರ್ಲಿ ಬಿಡು, ನಮ್ದೇನು ಗಂಟೈತೆ ಒಯ್ಕೆಂಬದಲ್ಲ ಅಂತ ಅವರು ಒಯ್ಕೆಂಬಕತ್ತಿದ್ರು. ಓಣೆಗಳವ್ರು ಒಯ್ಕೊಂಡ್ರು. ಓಣೆಗಳವ್ರು ಒಯ್ಕೊಂಡ ಮೇಲೆ ಇನ್ನೊಂದು ಓಣಿ ಕೇಳಿಸ್ತದೆ ಒಯ್ಕೆಂಬದು. ಎದಕ್ಕ ಓಣ್ಯಾಗ ಹಂಗ ಒಯ್ಕೊಂತಾರ, ಯಾರನ್ನ ಸತ್ಗಿತ್ರ ಅನ್ಕಂಡು ಅವ್ರು ಬಂದ್ರು. ಎದಕ್ ಒಯ್ಕೊಂತಿದ್ರೆ ಎಲ್ಲ ಓಣ್ಯಾಗಳವ್ರು ಏನಾಗೈತೆ ಅಂತಂದ್ರು. ಏನಾಗಿಲ್ಲ, ಏನೇನಾಗಿಲ್ಲ, ಇವ್ರ ಅತ್ತಿ ಮಾವ ಕಾಶಿಗೆ ಹೋಗ್ಯಾರ. ಶ್ರೀ ಗುರುವಿನ ಕೃಪಾ ದೃಷ್ಟಿಯು ಸಕಲರನ್ನ ಸಂತೋಷದಿಂದಿರಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಜಗದ ಯಂತ್ರವಾಹಕನಾಗಿರ್ತಕ್ಕಂಥ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಅಂತರಾಳದಲ್ಲಿ ನೆನೆದು ವೃಷಭೇಂದ್ರ ಗುರುಗಳನ್ನ ಶತಾಯುಷ್ಯವನ್ನ ದಾಟಿದ್ರ ಕೂಡಗೆ 108 ವರ್ಷಗಳಾದರೂ ಕೂಡಗೆ ಬ್ರಹ್ಮ ಚಕ್ರದಲ್ಲಿ ಎಂದಿಗೂ ಇರ್ತಕ್ಕಂಥ ಸಿದ್ಧಗಂಗೆಯ ಶಿವಯೋಗಿಗಳು ದೊಡ್ಡದು.
ಗುರು ಋಣವ ತಿದ್ದಬಾರದೈ, ತನ್ನಂತೆ ತಾ ಮಾಡಿದ ಸದ್ಗುರು ಋಣವ ತಿದ್ದಬಾರದೈ, ತೀರಿಸಲಿಕ್ಕೆ ಆಗಕಲೇನಿಲ್ಲ. ಆದ ಕಾರಣ ಪರಮಾತ್ಮನ ದರ್ಶನವನ್ನು ಮಾಡಿಸುತ್ತಾನ. ಗುರುವಿನ ಉಪಕಾರ ಅಂತಕ್ಕಂಥದ್ದು ಸಾಮಾನ್ಯವಾದದ್ದಲ್ಲ. ಮೇರು ಕಾಂಚಾನ ದತ್ತಾನಂ ಗವಯಂ ಕೋಟಿ ಸತೈರಪಿ ಪಂಚಕೋಟಿ ತುರಂಗಾನ ಹುಡುಗಿ 100 ಕೋಟಿ ಗೋವುಗಳನ್ನ ದಾನ ಮಾಡಿದರೂ ಕೊಡುಗೆ, 5 ಕೋಟಿ ಕುದುರೆಗಳನ್ನ ದಾನ ಮಾಡಿದರೂ ಕೊಡುಗೆ ಗುರುವಿನ ಉಪಕಾರಕ್ಕೆ ಸಮಾನ ಆಗಕಲೇನಿಲ್ಲ. ಗುರುವಿನ ಉಪಕಾರ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಮ್ಮನ್ನ ಮೃತ್ಯುವಿನಿಂದ ದೂರ ಮಾಡಿ ಯಾವ ಮೃತ್ಯುಂಜಯನ ಸ್ವರೂಪವನ್ನು ಮಾಡತಕ್ಕಂಥ ಸದ್ಗುರುವಿನ ಕೃಪೆ, ಯಾವ ಪರಮಾತ್ಮನ ಶಿವನ ದರ್ಶನವನ್ನು ಮಾಡಿಸ್ತಾ ಇದ್ದಾನೆ ಸದ್ಗುರು, ಅಂತ ಶಿವ ದರ್ಶನವನ್ನು ಮಾಡಬೇಕಾದ್ರೆ ಎಷ್ಟೋ ಪುಣ್ಯ ಬೇಕು. ಸಹಜ ಬೋಧೆಯು ಸಮನಿಪುದೆ ಹಿಂದೆ ಬಹು ಜನ್ಮಗಳು ಪುಣ್ಯವಾ ಮಾಡಲಿದೆ. ಎಷ್ಟೋ ಜನ್ಮಾಂತರದ ಪುಣ್ಯಗಳಿಂದ ಜ್ಞಾನ ಪ್ರಾಪ್ತಿಯಾಗ ಲಭ್ಯ ಆಗುತ್ತದೆ. ಯಾವ ಶಿರಸ್ಸನ್ನ ಗುರು ಪಾದದಲ್ಲಿ ವಂದಿಸಿದಾಗ ಭೂಷಣ ಆಗ್ತದೆ. ನಮ್ಮ ಶಿರಸ್ಸು ಪವಿತ್ರ ಆಗಬೇಕಾದ್ರೆ ಗುರುಪಾದ ಪ್ರಣತಿ ಶಿರಸ್ಸಿಗೆ ಭೂಷಣ ಅಂತೇಳಿ ಮಹಾತ್ಮರು ಹೇಳ್ತಾ ಇದ್ದಾರೆ. ಪರಿಪೂರ್ಣ ವಿದ್ಯಾವಂತನಾದದ್ದಕ್ಕೆ ಭೂಷಣ ಯಾವುದಪ್ಪ ಅಂದ್ರೆ ಅಗರ್ವವೇ ಭೂಷಣ. ಪರಿಪೂರ್ಣ ವಿದ್ಯೆಗೆ ಅಗರ್ವವೇ ಭೂಷಣ. ಗರ್ವ ಇಲ್ಲದಂಗ ಇರ್ತಕ್ಕಂಥದ್ದೇ ಭೂಷಣ ಅಂತೇಳಿ. ಯೋಗಕ್ಕೆ ನಿರ್ವಿಕಲ್ಪವೇ ಭೂಷಣ. ಯಾವ ದೇಹಕ್ಕೆ ಈ ಶರೀರ ಯಾವುದರಿಂದ ಭೂಷಣ ಆತಪ್ಪ ಅಂತಂದ್ರೆ ಪರ ಇನ್ನೊಬ್ರು ಹೆಣ್ಣು ಮಕ್ಕಳ ಆಲಿಂಗನ ಈ ಶರೀರಕ್ಕಿಲ್ಲ ಅಂತಂದ್ರೆ ಆ ಶರೀರ ಭೂಷಣ ಆಗ್ತದೆ. ಪರಕಾಂತ ಜಹನವೇ ತನುವಿಗೆ ಭೂಷಣ ಅಂತೇಳಿ ಮಹಾತ್ಮರು ಹೇಳ್ತಾ ಇದ್ದಾರೆ. ಪರಸ್ತ್ರೀಯರ ಅಪ್ಪುಗೆ ಇಲ್ಲದಿರ್ತಡೆ ಎಂದೆಂದೂ ಉಸಿಯನಾಡದಿರ್ತಡೆ ಜಿಹ್ವಾ ಪೀಠದಲ್ಲಿ ಧರಿಸುವುದಯ್ಯ ಶಿವಲಿಂಗವ. ಯಾವ ಮಲ್ಲಿಕಾರ್ಜುನ ಸ್ವಾಮಿ ನಿಮ್ಮ ಹೃತ್ಕಮಲದಲ್ಲಿ ಆತ ನೆಲೆಗೊಳ್ಳಬೇಕಾದ್ರೆ ಯಾವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತಕ್ಕಂಥ ಅಹಂಕಾರ ಹರಿಷಡ್ವರ್ಗಗಳು ಕಾಮ ಕ್ರೋಧಾದಿಗಳು ದೂರವಾಗಬೇಕು. ನಮ್ಮಲ್ಲಿರ್ತಕ್ಕಂಥ 6 ಗುಣಗಳನ್ನು ನಾವು ದೂರ ಮಾಡ್ಕೋಬೇಕು. ಯಾವ 6 ದೊಡ್ಡ ಪರ್ವತಗಳನ್ನು ನಾವು ಯಾವ ರೀತಿ ಶ್ರೀಶೈಲ ಬೆಟ್ಟವನ್ನು ನಾವು ಏರುವುದೋ ಅದೇ ರೀತಿಯಾಗಿ 6 ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಹರಿಷಡ್ವರ್ಗಗಳನ್ನ ನಾವು ಏರಿ ದಾಟಿ ಯಾವ ಪರಮಾತ್ಮನ ಪ್ರಾಪ್ತಿ ಮಾಡ್ಕೋಬೇಕು. ಆದ ಕಾರಣ ಈ ನರಜನ್ಮ ಬಂದಿದೆ.
ಕನ್ನಡಾಲ ಸಿದ್ದರಾಮಯ್ಯ